ಅಂತ ಹೇಳಿದ್ರಲ್ಲ, ಅದಕ್ಕೆ ಹಂಗೆ ಮನೇಲಿ ತಗೊಳಕ್ಕೆ ಅಂತ ಬಂದಿದ್ದು. ಹಾಯ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ನಾವು ಹೊರಟಿದ್ದು ನಮ್ಮ ಹೊಸ ಮನೆ ಹತ್ರ. ಸೊ ಇವತ್ತು ಲಾಸ್ಟ್ ಮೋಲ್ಡ್ ಇತ್ತು, ಹಾಗಾಗಿ ಸೊ ನಾನು ಇಬ್ರು ಹೊರಟ್ವು. ಮಕ್ಕಳನ್ನೆಲ್ಲ ಮನೇಲೇ ರಜಾ ಹಾಕಿಸ್ಬಿಟ್ಟು ಮತ್ತೆ ನಾವು ಕರ್ಕೊಂಬರೋಕ್ಕಾಗಲ್ಲ ಸ್ಕೂಲಿಂದ ಅಂದ್ಬಿಟ್ಟು ಸೊ ಅವರು ಇವತ್ತು ಸ್ಕೂಲಿಗೆ ಕಳ್ಸೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಬೇಗನೆ ಹೋಗಬೇಕಾಗಿತ್ತು ಸೈಟ್ ಹತ್ರ, ಯಾಕೆಂದರೆ ನಮಗೆ ಇವತ್ತು ಅವ್ರು ಹೇಳಿ ಟೈಮಿಂಗ್ಸ್ ಒಂದು, ಅದಾದಮೇಲೆ ಬೇಗ ಬೇಗ ಬರಬೇಕು ಅಂತ RMC ಗಾಡಿ ಬಂದ್ಬಿಟ್ಟಿದೆ ಆಲ್ರೆಡಿ ಅಂತ ಹೇಳಿದ್ರು. ಹಾಗಾಗಿ ಹರಿ ಬರೀಲಿ ರೆಡಿಯಾಗಿ ನಾನು ಹೊರಟ್ವು. ಸೊ ಬೇಗ ಹೋಗಿದ್ರಿಂದ ಅಲ್ಲಿ ಯಾವುದೇ ಇದ್ರ ಅಂಗಡಿ ತೆಗ್ದಿರಲಿಲ್ಲ, ಲೈಕ್ ಗಂಗೆ ಅಂಗಡಿ ಆಗಿರ್ಬೋದು, ಹೂವು ಅಂಗಡಿ ಯಾವುದೂ ತೆಗ್ದಿರಲಿಲ್ಲ. ಸೊ ನಾವು ಪೂಜೆ ಮಾಡೋದಕ್ಕೆ ತೊಗೊಬೇಕಾಗಿತ್ತು, ಮೋಲ್ಡ್ ಪೂಜೆ ಇತ್ತಲ್ವ. ಸೊ ಫಸ್ಟ್ ಮೋಲ್ಡಿಗೆ ಚೆನ್ನಾಗಿ ಪೂಜೆ ಮಾಡಿದ್ವು. ಹಾಗಾಗಿ ಪರವಾಗಿಲ್ಲ ಬಾ, ಇನ್ನೇನು ಮಾಡೋದು, ಸಿಕ್ಕಿಲ್ವಲ್ಲ. ಸೊ ಆಲ್ರೆಡಿ RMC ಗಾಡಿ ಬಂದಿದೆ, ಕಾಂಕ್ರೀಟ್ ಎಲ್ಲ ಸೆಟ್ ಆಗಿಬಿಡುತ್ತೆ, ಇದೆಲ್ಲ ಹುಡ್ಕೊಂಡು ಕೂತ್ಕೊಂಡ್ರೆ ಇವಾಗ ಅಂದ್ಬಿಟ್ಟು ಮನೆಯಿಂದನೇ ನಾನು ಅರಶಿನ ಕುಂಕುಮ ಹಾಗೇನೆ ಕರ್ಪೂರ ಮತ್ತು ಗಂಧದ ಕಡ್ಡಿ ಎಲ್ಲ ತೊಗೊಂಡೋಗಿದ್ದೆ. ಸರಿ ಬಾ ಅಷ್ಟೇ ಸಾಕು, ಅದರಲ್ಲೇ ಪೂಜೆ ಮಾಡುವಂತೆ ಅಂತ ಹೇಳಿದ್ರು. ಹಾಗೆ ಎದುರುಗಡೆ ಹೂವು ಇತ್ತು, ಹೂವು ಕೂಡ ಕಿತ್ಕೊಂಡು ಸೊ ಸಿಂಪಲ್ಲಾಗಿ ಪೂಜೆ ಮುಗಿಸಿದ್ವು. ಸೊ ನಾವು ಎಲ್ಲ ತೊಗೊಂಡು ನೀಟಾಗಿ ಪೂಜೆ ಮಾಡೋಣ ಅಂದ್ಕೊಂಡ್ವು, ಆದರೆ ಆಗಲಿಲ್ಲ, ಟೈಮು ಅಷ್ಟು ಆಗಲಿಲ್ಲ. ಹಾಗಾಗಿ ಹೇಗೆ ಪರವಾಗಿಲ್ಲ, ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು, ಇದೆಲ್ಲ ನೀನು ಹಾಕಲೇಬೇಕು ಅಂತ ಎಲ್ಲ ಬಾ ಅಂದ್ಬಿಟ್ಟು ಹೇಳಿದ್ರು. ಹೆಂಗಿದ್ರು ಫಸ್ಟ್ ಮೋಲ್ಡಿ ಚೆನ್ನಾಗಿ ಮಾಡಿದ್ದೀವಲ್ವ ಅಂತ. ಸರಿ ಅಂದ್ಬಿಟ್ಟು ನಾನು ಕನ್ವಿನ್ಸ್ ಆಗಿ, ನಾನು ಒಂದು ಸ್ವಲ್ಪ ಪೂಜೆ ವಿಷಯದಲ್ಲಿ ಅಷ್ಟೊಂದು ಕನ್ವಿನ್ಸ್ ಆಗೋಕ್ಕೆ ಹೋಗಲ್ಲ, ಎಲ್ಲ ಇರಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅವತ್ತು ಫುಲ್ಲು ಜೋರು ಗಾಳಿ ಇತ್ತು. ಸೊ ಆ ಕಡೆ ನೋಡ್ತಾ ಇರ್ಬೋದು, ಟಾರ್ಪಲೆಲ್ಲ ಕಟ್ಟಿ ಇದೆಲ್ಲ ಕಿತ್ಕೊಂಡು ಬರ್ತಾಯಿತ್ತು. ಅಷ್ಟು ಗಾಳಿ, ಕರ್ಪೂರ ಹಚ್ಚಿದ್ದು 1 ಸೆಕೆಂಡು ಕೂಡ ಇರಲಿಲ್ಲ. ಹೆವಿ ಗಾಳಿ ಬೀಸ್ತಾ ಇತ್ತು. ಮತ್ತು ಈ ರಾಡ್ ಮೇಲೆ ನಿಂತ್ಕೊಂಡು ಪೂಜೆ ಮಾಡೋದಿರುತ್ತಲ್ಲ ಬರಿಗಾಲಲ್ಲಿ, ಅದು ಒಂಥರ ಇದ್ರ ಮೇಲೆ ನಿಂತಂಗೆ ಆಗ್ಬಿಡುತ್ತೆ, ಕಾಲೇ ಫುಲ್ಲು ನೋವಾಗ್ತಾ ಇರುತ್ತೆ. ಸೊ ಚಪ್ಪಲಿ ಎಲ್ಲ ಹಾಕ್ಕೊಂಡು ಆರಾಮಾಗಿ ಓಡಾಡ್ಬೋದು, ಬಟ್ ಬರಿಕಾಲಲ್ಲಿ ಓಡಾಡೋದು ಇದು ಸಖತ್ ಕಷ್ಟ. ಸೊ ಆಲ್ರೆಡಿ RMC ಗಾಡಿ ಬಂದಿದ್ದರಿಂದ ಬೇಗನೆ ಸ್ಟಾರ್ಟ್ ಮಾಡಿಬಿಡ್ಬೇಕು, ಕಾಂಕ್ರೀಟ್ ಸೆಟ್ ಆಗುತ್ತೆ ಅಂತ ಪಟ ಅಂತ ಪೂಜೆ ಮುಗಿಸಿ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಇಬ್ಬರೂ ಹೋಗಿದ್ವು, ಯಾಕಂದರೆ ನೋಡ್ಕೊಬೇಕಲ್ಲಿ ಎಲ್ಲ. ಸೊ ಹೇಗಾಗ್ತಾರೋ ಏನೋ ಫಸ್ಟ್ ಮೋಲ್ಡ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ, ಬಟ್ ಆದರೆ ಓನರ್ ಇರಲೇಬೇಕು. ಸೊ ಕಾಂಕ್ರೀಟ್ ಎಲ್ಲ ಹಾಕಬೇಕಾದ್ರೆ ಪ್ರತಿಯೊಂದು ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಇದು RMCಲಿ ಬಂದಿದ್ದರಿಂದ ಸೊ ಇದನ್ನು ಕಂಪನಿಯವರೇ ಟೆಸ್ಟಿಗೆ ಕಳಿಸ್ತಾರೆ, ಅದ್ರ ಕ್ವಾಲಿಟಿ ಎಲ್ಲ ಹೇಗಿದೆ ಅನ್ನೋದಕ್ಕೆ. ಆಮೇಲೆ ಅವರು ನಮಗೆ ಅದು ರಿಪೋರ್ಟು ಕೂಡ ತೋರಿಸ್ತಾರೆ. ಸೊ ನಾನು ಅದೇನೇ ನೋಡ್ಕೊತಾ ಇದ್ದೆ. ಅದನ್ನೆಲ್ಲ ನೀಟಾಗಿ ನೋಡ್ಕೊತಾರೆ. ನಮಗೆ ಅದು ವೈಬ್ರೇಟ್ ಹಾಕೋದಿರ್ಬೋದು ಈ ಸೈಡ್ಸಿಗೆಲ್ಲ. ಸೊ ನನಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ, ಯಾಕೆಂದರೆ ನಾನು ಇವಾಗ ನಮ್ಮ ಮನೆ ಕಟ್ತಾ ಇರ್ಬೇಕಾದ್ರೆ ಅಷ್ಟೇ ನೋಡಿರೋದು, ನಾನು ಯಾವ ಮನೆ ಕಟ್ಟೋದು ನೋಡಿಲ್ಲ, ಮತ್ತು ಎಲ್ಲೂ ನಾನು ಹೋಗು ಅದನ್ನು ಇಟ್ಕೊಂಡಿಲ್ಲ. ಕೆಲವೊಂದೊಂದು ನಮ್ಮ ಮನೆ ಕಟ್ಟೋದು ಒಂದಾದಮೇಲೆ ಕೆಲವೊಂದೊಂದು ಕನ್ಸ್ಟ್ರಕ್ಷನ್ ವೀಡಿಯೋಗಳನ್ನ ತುಂಬಾ ನೋಡಿದ್ದೀವಿ. ಸೊ ಹೇಗೆ ಏನು ಅಂತ ಅದ್ರ ಬಗ್ಗೆ ತುಂಬ ವೀಡಿಯೋಸ್ಗಳನ್ನ ನೋಡಿ ಕೆಲವೊಂದೊಂದು ವಿಚಾರನ ತಿಳ್ಕೊಂಡು ಸೊ ಅದನ್ನು ನಮ್ಮ ಸೈಡ್ಗಳಲ್ಲಿ ನಾವು ಇಲ್ಲಿ ಮಾಡ್ತಾ ಇರ್ತಾರಲ್ವ ಮೇಸ್ತ್ರಿ ಅವ್ರಿಗೆಲ್ಲ ಹೇಳಿ ಆ ಥರ ಮಾಡಿಸ್ಕೊಂಡಿರೋದು ಇದೆ. ಸೊ ಇಲ್ಲಿ ಕಾಂಕ್ರೀಟ್ ಒಂದು ಕಡೆಯಿಂದ ಹಾಕೋ ಬಂದಾದ್ಮೇಲೆ ಹಾಗೆ ಇಲ್ಲಿ ವೈಬ್ರೇಟ್ ಕೂಡ ಹಾಕ್ತಾಯಿದ್ರು. ಸೊ ಕೆಳಗಡೆ ಎಲ್ಲ ನೀಟಾಗಿ ಕಾಂಕ್ರೀಟ್ ಹೋಗಬೇಕಲ್ಲ, ಹಾಗಾಗಿ ವೈಬ್ರೇಟ್ ಎಲ್ಲನೂ ಅಲ್ಲಲ್ಲೇ ಹಾಕ್ಬಿಡ್ತಾರೆ. ಸೊ
ಸೊ ಅದನ್ನೇ ನಾನು ಹೇಳ್ತಾ ಇದ್ದೆ. ನನಗೆ ಯಾಕೋ ಅದು ಎಷ್ಟು ನಮಗೆ ಬಂದ್ಬಿಟ್ಟು ಅಗ್ರಿಮೆಂಟಲ್ಲಿ ಬಂದ್ಬಿಟ್ಟು 6 ಇಂಚ್ ಹಾಕಬೇಕು ಅಂತ ಕೊಟ್ಟಿದ್ದು, 6 ಇಂಚ್ ಇರಬೇಕು ಕಾಂಕ್ರೀಟ್ ಅಂತ. ಸೊ ನಂಗೆ ಯಾಕೋ ಸ್ವಲ್ಪ ಡೌಟ್ ಅನ್ನಿಸ್ತಾ ಇತ್ತು, ಅದಕ್ಕೇ ಸರಿ ಚೆಕ್ ಮಾಡೋಣ ಅಂತ ಹೋಗಿ ಅದನ್ನು ನೋಡ್ಕೊತಾ ಇದೆ. ಸೊ ಅದನ್ನೆಲ್ಲ ಚೆಕ್ ಮಾಡ್ಕೊಬೇಕು, ಗೊತ್ತಿಲ್ಲ. ಸೊ ಅಂದರೆ ಓಕೆ ಅವರು ಮಾಡ್ತಾರೆ, ಬಟ್ ಹಾಗಂತ ನಾವು ಕಂಪ್ಲೀಟಾಗಿ ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಸ್ವಲ್ಪ ಜಾಸ್ತಿ. ನಮ್ಮ ಮನೆ ಬಿಡು ಮಾಡಿರ್ತಾರೆ ಅಂತಾರೆ. ಸೊ ನಾನು ಅದನ್ನು ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಕೊಂಡೆ. ಮಾಡಿರ್ತಾರೆ, ಬಟ್ ಆದ್ರೂ ನಮ್ಮ ಸಮಾಧಾನ ಅನ್ನೋದೊಂದಿರುತ್ತಲ್ವ. ಸೊ ಸುಮ್ಮನೆ ಅಂತೂ ಬರಲ್ಲ. ಅಷ್ಟೊಂದು ಲಕ್ಷಗಳನ್ನ ಹಾಕಿ ನಾವು ಮನೆ ಕಟ್ಟಬೇಕಾದ್ರೆ ಪ್ರತಿಯೊಂದೂ ನಾವು ಚೆಕ್ ಮಾಡ್ಕೊಬೇಕು. ಸೊ ನಾವು ನಿಂತು ಮಾಡ್ಸೋಕ್ಕೆ ಟೈಮ್ ಇಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ಕನ್ಸ್ಟ್ರಕ್ಷನ್ ಕಂಪನಿಗೆ ಕೊಟ್ಟಿರೋದು. ಸೊ ಹಾಗಾಗಿ ಅವರು ಯೂಸ್ ಮಾಡೋ ಪ್ರತಿಯೊಂದು ಮೆಟೀರಿಯಲ್ ಆಗ್ಬೋದು, ಇದನ್ನೆಲ್ಲ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸೊ ಒಂದೇ ಸಲ ಮನೆ ಕಟ್ಸೋದು, ನೀಟಾಗಿ ಕಟ್ಟಿಸ್ಬೇಕು. ಸೊ ಯಾವುದನ್ನು ನೆಗ್ಲೆಕ್ಟ್ ಮಾಡಿ ಇದು ಮಾಡೋದಕ್ಕಾಗಲ್ಲ. ಹಾಗಾಗಿ ನಾವು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಕ್ವಾಲಿಟಿನೂ ಚೆಕ್ ಮಾಡಿ ನಾವು ನಮ್ಮ ಮನೆ ಕಟ್ತಾ ಇರೋದು. ತುಂಬ ಆಸೆ ಪಟ್ಟು ತುಂಬ ದಿನಗಳ ಕನಸುಗಳನ್ನ ನಾವು ನೆನ್ಸು ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಮನೆಗೆ ಬಂದ ತಕ್ಷಣನೇ ಸ್ವಲ್ಪ ತರಕಾರಿ ಕೂಡ ಖಾಲಿ ಆಗಿತ್ತು. ಹಾಗೆ ತರಕಾರಿ ತೊಗೊಂಡು ಎಲ್ಲ ಅಲ್ಲೇ ಇಟ್ಟಿದ್ದೀನಿ. ಬೆಳಗ್ಗೆ ನಾನು ಟಿಫನ್ ತಿಂದ್ಬಿಟ್ಟು ಹೋಗಿರಲಿಲ್ಲ. ಸೊ ಮನೆ ಬರೋ ಅಷ್ಟೊತ್ತಿಗೆ ಫುಲ್ ಹೊಟ್ಟೆ ಹಸಿವಾಗ್ತಾಯಿತ್ತು. ಹಾಗಾಗಿ ಬಂದ ತಕ್ಷಣವೇ ಟಿಫನ್ ತಿಂದ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ಆಲ್ರೆಡಿ ಇವಾಗ ನೀ ಕೂಡ ಆಫೀಸ್ಗೆ ಹೋಗ್ತಾರೆ, ಹಾಗಾಗಿ ಅವ್ರಿಗೆ ಬಾಕ್ಸಿಗೆ ಕೂಡ ರೆಡಿ ಮಾಡಬೇಕು. ಸೊ ವೆಜಿಟೇಬಲ್ ಸ್ವಲ್ಪ ಖಾಲಿ ಆಗಿತ್ತು, ಯಾವ್ದಾವ್ದು ಖಾಲಿ ಆಗಿತ್ತು ಅದನ್ನು ಹೋಗಿ ತೊಗೊಂಬಂದೆ. ಸೊ ನಾನು ವೆಜಿಟೇಬಲ್ಸ್ ಎಲ್ಲ ಒಂದು 3 ಡೇಸಿಗೆ ಇಲ್ಲ 2 ಡೇಸ್ಗೆ ಈ ಥರ ತೊಗೊಂಬರ್ತೀನಿ, ತೊಗೊಬಂದು ಇಟ್ಕೊತೀನಿ. ಎಲ್ಲ ಸ್ಟಾಕ್ ಮಾಡ್ಕೊಳ್ಳಲ್ಲ, ಆವಾಗವಾಗ ಯಾವಾಗ ಬೇಕಾವಾಗ ತೊಗೊತೀನಿ. ಯಾಕೆಂದರೆ ಮಕ್ಳನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇರ್ತೀನಿ, ಸೊ ಬಿಡೋದಕ್ಕೆ ಹೋಗ್ತಾ ಇರ್ತೀನಿ. ಅಲ್ಲೇ ಸ್ಕೂಲ್ ಪಕ್ಕದಲ್ಲೇ ಸ್ವಲ್ಪ ವೆಜಿಟೇಬಲ್ ಶಾಪ್ಸ್ಗಳೆಲ್ಲ ಇದ್ದಾವೆ. ಹಾಗಾಗಿ ಯಾವುದ್ಯಾವ್ದು ಬೇಕೋ ಅದನ್ನು ಆವಾಗಲೇ ತೊಗೊತೀನಿ, ಯಾವುದನ್ನು ಜಾಸ್ತಿ ಸ್ಟೋರ್ ಮಾಡೋಕ್ಕೆ ಹೋಗಲ್ಲ. ಸೊ ಇವಾಗ ಸ್ವಲ್ಪ ಫ್ರೂಟ್ಸು ಹಾಗೆಯೇ ವೆಜಿಟೇಬಲ್ಸ್ ಎಲ್ಲ ತೊಗೊಬಂದೆ. ಇವಾಗ ಅಡುಗೆ ಕೂಡ ಮಾಡಬೇಕು. ಬೆಳಗ್ಗೆ ಫುಲ್ಲು ಅರ್ಜೆಂಟಲ್ಲಿ ಹೋಗಿದ್ದಾಯಿತು. ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿತ್ತು. ಸೊ ನಮಗೆ ಟೈಮಿಂಗ್ಸ್ ಅವ್ರು ಹೇಳಿ ಟೈಮಿಂಗ್ಸ್ ಬೇರೆ, ಮತ್ತು ಅವರು ನಮಗೆ ಕಾಲ್ ಮಾಡಿ ಇಲ್ಲ ಬೇಗ ಬನ್ನಿ, ಅಲ್ಲಿ RMC ಗಾಡಿ ಬಂದುಬಿಟ್ಟಿದೆ, ಸೊ ಕಾಂಪ್ಲೆಕ್ಸ್ ಸೆಟ್ ಆಗಿಬಿಡುತ್ತೆ, ಬೇಗ ಬನ್ನಿ ಅಂತ ಕಾಲ್ ಮಾಡ್ತಾನೆ ಇದ್ರು. ಹಾಗಾಗಿ ಟಿಫನ್ನು ಕೂಡ ಮಾಡೋಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಇವ್ರಿಗೆಲ್ಲರಿಗೂ ಹಾಕ್ಕೊಟ್ಬಿಟ್ಟು ಹಾಗೆ ಹೊರಟು. ತಲೆನೂ ಕೂಡ ಹಾರಿಸ್ಕೊಂಡಿರಲಿಲ್ಲ, ಸ್ನಾನ ಮಾಡಿಕೊಂಡು ಜಸ್ಟ್ ಡ್ರೆಸ್ ಹಾಕ್ಕೊಂಡು ತಲೆ ಕೂಡ ಒಣಗಿಸ್ಕೊಂಡಿರಲಿಲ್ಲ, ಹಾಗೆ ಹೋಗಿದ್ದು. ಬರೋಷ್ಟೊತ್ತಿಗೆ ಫುಲ್ಲು ಹೊಟ್ಟೆ ಹಸಿವಾಗ್ತಾಯಿತ್ತು. ಸೊ ಇವಾಗ ಬಂದು ಎಲ್ಲ ಆಯಿತು. ಸೊ ಬನ್ನಿ ಇವಾಗ ಅಡುಗೆ ಕೂಡ ಸ್ಟಾರ್ಟ್ ಮಾಡಬೇಕು. ಅರ್ಜೆಂಟಲ್ಲಿ ಏನಾದರೂ ಮಾಡೋದು ಅಂದರೆ ಏನು ಮಾಡೋಣ ಅಂತ ತಲೆಗೆ ಓಡೋದಿಲ್ಲ. ಸೊ ಏನಾದರೂ ಸಾಂಬಾರು ಮಾಡಿ ರೈಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಏನು ಸಾಂಬಾರು, ತರಕಾರಿ ಎಲ್ಲ ತೊಗೊಬಂದಿದ್ದೀವಿ. ಸೊ ಏನಾದರೂ ಮಾಡಬೇಕು. ಇವಾಗ ಮಾಡಿಬಿಟ್ಟು ಬಾಕ್ಸಿಗೆ ರೆಡಿ ಮಾಡ್ಕೋಬೇಕು. ಇವತ್ತು ಮಕ್ಕಳನ್ನು ಕೂಡ ನಾವು ಸ್ಕೂಲಿಗೆ ಕಳಿಸಿರಲಿಲ್ಲ, ಯಾಕೆಂದರೆ ಕರ್ಕೊಂಬರೋದಕ್ಕಾಗಲ್ಲ, ನಾವು ಅಲ್ಲಿರ್ತೀವಿ ಅಂದ್ಬಿಟ್ಟು. ಸೊ 3 ಜನ ಇವತ್ತು ಮನೇಲೇ ಇದ್ದಾರೆ ನಮಗೆ ಜೊತೆ. ಅವರು 3 ಜನಕ್ಕೂ ರಜಾ ಇವತ್ತು. ಸೊ ನಮ್ಮ ಮನೆ ಇವಾಗ ಅವ್ರದ್ದು ನೈಟ್ ಶಿಫ್ಟ್ ಅಲ್ವಾ, ಸೊ ಅವರು ಸಂಜೆಗೆ ಹೋಗ್ತಾರೆ, 4 ಗಂಟೆ ಹಂಗೆ ಹೋಗ್ತಾರೆ. ಸೊ ಇವಾಗ 1:30 ಆಗ್ತಾಯಿದೆ. ನಾವು ಇವಾಗ ಅಡುಗೆ ಕೆಲಸ ಅಡುಗೆನ ಬಾಕ್ಸಿಗೆಲ್ಲ ಬೇಕು, ಮತ್ತು ಇವಾಗ ನೀವು ಊಟಕ್ಕೂ ಬೇಕಲ್ವ, ಹಾಗಾಗಿ ಇವಾಗಲೇ ರೆಡಿ ಮಾಡ್ಕೊತಾ ಇದ್ವಿ. ಕೆಲವೊಂದೊಂದ್ಸಲ ಹೀಗೆ ಆಗುತ್ತೆ, ನಮ್ಮ ಹತ್ರ ಎಲ್ಲ ಇದ್ರೂ ಏನು ಮಾಡೋದು ಅನ್ನೋದು ಯೋಚನೆ ಕೂಡ ಬರುತ್ತೆ. ಸೊ ಅಡುಗೆ ವಿಚಾರದಲ್ಲಾಗಿರ್ಬೋದು, ಕೆಲವೊಂದೊಂದು ವಿಚಾರದಲ್ಲಾಗಿರ್ಬೋದು. ಸೊ ಈ ಥರ ಥಾಟ್ ಬರೋದು ಕಾಮನ್ನು. ಸೊ ಮೈಂಡ್ ಬ್ಲಾಕ್ ಆಗುತ್ತೆ. ಸೊ ನನಗೂ ಕೂಡ ಇವತ್ತು ಏನು ಅಡುಗೆ ಮಾಡೋದು ಅನ್ನೋ ಯೋಚನೆ ಇತ್ತು. ಸೊ ಎಲ್ಲ ಇದೆ, ವೆಜಿಟೇಬಲ್ಸು ಯಾವ್ದು ಬೇಕು ಎಲ್ಲ ತೊಗೊಬಂದಿದ್ದೀನಿ, ಬಟ್ ಅಡುಗೆ ಏನು ಸಾಂಬಾರು ಮಾಡೋಣ ಆ ಥರ. ಆಮೇಲೆ ಫೈನಲಾಗಿ ಬಿಡು ಈ ಸಾಂಬಾರು ಮಾಡಬೇಡ ಇವತ್ತು ಅಂದ್ಬಿಟ್ಟು. ಸೊ ಹೇಗಿದ್ರೂ ಪೂಜೆ ಬೇರೆ ಆಗಿದೆಯಲ್ಲ, ಒಂದು ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸಾಂಬಾರು, ಹಾಗೆ ಒಂದು ಸ್ವೀಟ್ ಏನಾದರೂ ಮಾಡೋಣ ಅಂದ್ಬಿಟ್ಟು ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ತೊಗೊಬಂದಿದ್ದಲ್ವ ಫ್ರೂಟ್ಸು, ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೆ. ಸೊ ನಮ್ಮ ಮನೆಗೆ ಫ್ರೂಟ್ಸು ಸ್ವಲ್ಪ ಜಾಸ್ತಿನೇ ಬೇಕು, ಯಾಕಂದರೆ 3 ಜನಕ್ಕೆ ಬಾಕ್ಸಿಗೆ ಡೈಲಿ ಫ್ರೂಟ್ಸ್ ಇರಲೇಬೇಕು. ಹಾಗಾಗಿ ಫ್ರೂಟ್ಸ್ನ ತಂದು ಇಡ್ತಾನೆ ಇರ್ತೀನಿ, ಖಾಲಿ ಆಗ್ತಾನೆ ಇರುತ್ತೆ. ಮತ್ತು ನಾನು ಸ್ವಲ್ಪ ಫ್ರೂಟ್ಸ್ನ ತಿನ್ನೋದು ಜಾಸ್ತಿ. ನಮ್ಮ ಮನೇಲಿ ಫ್ರೂಟ್ಸ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಡೈಲಿ ಕಂಪಲ್ಸರಿ ಇರಲೇಬೇಕು ಮಕ್ಕಳಿಗೆ. ನಾವು ತಿಂದಿಲ್ಲ ಅಂದರೂ ಅವರಿಗಂತೂ ಇರಲೇಬೇಕು. ನಮ್ಮ ಬಾಸು ನೋಡಿ, ಇವನು ಓನ್ಲಿ ಆಪಲ್. ಸೊ ಆಪಲ್ ಇಷ್ಟ, ನಮ್ಮ ವೃದ್ಧಿಗೆ ಪೊಮಗ್ರಾನೇಟ್ ಅವಳಿಗೆ ಇಷ್ಟ. ಸೊ ಒಬ್ಬೊಬ್ರಿಗೆ ಒಂದೊಂದು ಫ್ರೂಟ್ ಇಷ್ಟ. ನಮ್ಮ ಮನೇಲಿ ಎಲ್ಲ ಫ್ರೂಟ್ಸು ಎಲ್ಲರೂ ಇಷ್ಟಪಡ್ತೀನಲ್ಲ. ಇನ್ನು ನಮ್ಮ ಕ್ಯೂಟಿ ವಿಚಾರಕ್ಕೆ ಬಂದರೆ ಅವಳಿಗೆ ಫ್ರೂಟ್ಸೇ ಇಷ್ಟ ಆಗಲ್ಲ. ಸೊ ಏನಾದರೂ
ಫೋರ್ಸ್ ಮಾಡಿ ಅವಳಿಗೆ ತಿನ್ನಿಸ್ಬೇಕು. ಅವಳಿಗೆ ಅಷ್ಟು ಫ್ರೂಟ್ಸ್ ಎಲ್ಲ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಸೊ ಇಲ್ಲಿ ನೋಡಿ, ನಾನೊಂದು ಕೆಲಸ ಮಾಡ್ತೇನೆ, ನನ್ನ ಮಗ ಒಂದೊಂದು ಎಲ್ಲ ಹರ್ಗ ಕೆಲಸ ಅವನು ಮಾಡ್ತಾನೆ. ಹಾಗೆ ತಂದಿದ್ದು ಹಾಗೆ ಸ್ವಲ್ಪ ಗ್ರಾಸರಿ ಕೂಡ ಬೇಕಾಗಿತ್ತು, ಅದನ್ನೆಲ್ಲ ತಂದು ರಿಫಿಲ್ ಮಾಡಿಕೊಂಡೆ. ಬೇಳೆ ಸಾರು ಮಾಡ್ಕೊಳ್ಳೋಣ ಅಂತ ಅಲ್ಲಿ ಹೆಸರು ಬೇಳೆ ಮತ್ತು ಹೆಸರುಬೇಳೆ ಮತ್ತು ತೊಗರಿಬೇಳೆ ಸೊ ಎರಡನ್ನೂ ತೊಳೆದಿಟ್ಕೊಂಡಿದ್ದೀನಿ. ಒಂದು ದಪ್ಪದೊಂದು ಆನಿಯನ್ ಹಾಕ್ಕೊಂಡಿದ್ದೀನಿ, ಮತ್ತು ರುಬ್ಬೋದಕ್ಕೆ ಅಂತ ಒಂದು ಟೊಮೊಟೊ ಬೇಯಿಸ್ಕೊಂಡಿದ್ದೀನಿ, ಒಂದು ಹಚ್ಚಿ ಹಾಕಿದ್ದೀನಿ. ಇಲ್ಲಿ ವೆಜಿಟೇಬಲ್ಸ್ ಬಂದುಬಿಟ್ಟು ನೌಕೋಲು ಮತ್ತು ಒಂದು ಸಣ್ಣ ಆಲೂಗೆಡ್ಡೆ, ಸೊ ಹುರುಳಿಕಾಯಿ. ಸೊ ಇದನ್ನು ಹಾಕ್ಬಿಟ್ಟು ಇವಾಗ ಸಾಂಬಾರು ಮಾಡ್ತೀನಿ. ಸೊ ರುಬ್ಬಿ ಮಾಡೋದು ಇವತ್ತು ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಮನೆಗೆ ರುಬ್ಬಿ ಮಾಡೋದ್ರದ್ದು ಟೇಸ್ಟ್ ಇಷ್ಟ, ಹಾಗಾಗಿ ರುಬ್ಬಿ ಮಾಡೋದಕ್ಕೆ ಅಂದ್ಬಿಟ್ಟು ಹಾಕಿದ್ದೀನಿ. ಇಲ್ಲ ಹಾಗೆ ಮಾಡೋದಾದರೆ ಇದಕ್ಕೆ ನಾನು ಇನ್ನೊಂದು ಬೇಳೆ ಹಾಕ್ಕೊತೀನಿ, ಮಸೂರ್ ದಾಲ್, ಅದನ್ನು ಹಾಕ್ಕೊತೀನಿ. ರೆಡ್ ಕಲರ್ ಬೇಳೆ ಬರುತ್ತಲ್ಲ, ಮೈಸೂರು ಬೇಳೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಹಾಗೆ ವೆಜಿಟೇಬಲ್ಸ್ ಬೇಳೆ ಎಲ್ಲ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 2 ವಿಸಿಲ್ ಕೂಗಿಸ್ಕೊಳ್ಳೋಣ. ನಾನು ಕಂಪ್ಲೀಟಾಗಿ ಕುಕ್ಕರಲ್ಲೇ ಮಾಡಲ್ಲ, ಆಮೇಲೆ ಪಾತ್ರೆಗೆ ಚೇಂಜ್ ಮಾಡ್ಕೊತೀನಿ. ನನ್ನ ದುಪ್ಪಟ್ಟನೇ ತಗೊಂಡು ಹೊತ್ಕೊಂಡಲ್ಲ. ಸೀರೆ ಎಷ್ಟೊಂದು ಇಷ್ಟನಾ? ಹಾಂ, ಸ್ಕೂಲಿಗೆ ಸೀರೆ ಉಡ್ಸ್ಬಿಟ್ಟು ಕಳಿಸ್ಲಾ? ಹಾಂ, ಅದ್ಯಾಕೆ ಬಟ್ಟೆ ಕಚ್ತೀಯಾ? ತೆಗಿ ಕೈ. ಪಪ್ಪ ಪಪ್ಪ ಮಲ್ಕಂತೆ ಹೋಗ್ಬೇಡ, ಲಾಕ್ ಮಾಡಪ್ಪ. ಪಪ್ಪ ಪಚ್ಚಂಡೈತೆ, ಪಪ್ಪ ಪಚ್ಚಂಡೈತೆ, ಬಾ, ಡಿಸ್ಟರ್ಬ್ ಮಾಡಬಾರ್ದು. ಏನು ಬೇಕು ನೋಡಿ, ಅಲ್ಲಿ ಅನಿ ಒಳಗಡೆ ಮಲ್ಕೊಂಡಿದ್ದಾರೆ, ಬಾಗ್ಲಾಕೊಂಡು ಮಲಗಿಸಿದ್ದೀನಿ ಅಲ್ಲಿ ರೂಮಲ್ಲಿ. ಇವ್ರು ಹೋಗಿ ಹೋಗಿ ಡಿಸ್ಟರ್ಬ್ ಮಾಡ್ತಾರೆ. ಇವ್ನು ಅವನೆಲ್ಲ ಸುಬ್ಬಾ ಸುಬ್ಬಾ ಏ ಸುಬ್ಬಾ. ಕ್ಯೂಟಿ ಪಾಪ ಇನ್ನೂ ಸ್ನಾನ ಮಾಡಿಲ್ಲ. ನೆನ್ನೆ ಚೆನ್ನಾಗಿ ತಲೆಗೆ ಎಣ್ಣೆ ಹಾಕಿದೆ, ಇನ್ನೂ ಸ್ನಾನ ಮಾಡಿಸಿಲ್ಲ, ತಲೆ ಮಾಡಿಸಿಲ್ಲ ನಮ್ಮ ಮಗುಗೆ. ಏನು ಮಗು? ಸೀರೆ ಉಟ್ಕೊಂಡು ನೋಡಿ ಹೆಂಗಾಡ್ತಾವಳೆ. ಸೊ 2 ವಿಸಿಲ್ ಬೆಂದ ತಕ್ಷಣನೇ ಅದನ್ನು ಪಾತ್ರೆಗೆ ಚೇಂಜ್ ಮಾಡಿಕೊಂಡೆ. ಸೊ ಪಾತ್ರೆಗೆ ಚೇಂಜ್ ಮಾಡಿಕೊಂಡು ಹಾಗೆ ಬೆಂದಿರೋ ಬೇಳೆ, ಒಂದು ಟೊಮೊಟೊ ತೊಗೊಂಡೆ. ಸೊ ಅದು ಹಾಗೆಯೇ ನಮ್ಮನೆ ಬೇಳೆ ಸಾಂಬಾರು ಪೌಡರ್ ಏನಿರುತ್ತೆ ಅದು, ತೆಂಗಿನಕಾಯಿ ಹಾಕ್ಬಿಟ್ಟು ಮಸಾಲಾನ ರುಬ್ಬಿರೋದು, ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸೊ ಮಸಾಲ ರುಬ್ಬೋದು ಏನು ಮಾಡಿಬಿಟ್ಟಿದ್ದೀನಿ, ಕ್ಲಿಪ್ಪಿಗೆ ತೊಗೊಂಡಿಲ್ಲ, ಹಾಗೆ ಹೇಳಿಬಿಡೋಣ, ಸಿಂಪಲ್ ಅಲ್ಲ ಬೇಳೆ ಸಾಂಬಾರ್ದು. ಸೊ ಗೊತ್ತಿರುತ್ತೆ, ನಮ್ಮನೆ ಬೇಳೆ ಸಾಂಬಾರು ಪುಡಿ 1 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ, ಹಾಗೆಯೇ ರುಬ್ಬೋದಕ್ಕೆ ಬೇಳೆ ಬೇಯೋದಕ್ಕೆ ಹಾಕಿದ್ನಲ್ಲ ಆ ಬೇಳೆ, ಹಾಗೆ ಒಂದು ಟೊಮೊಟೊ ಹಾಕಿದ್ನಲ್ವ ಆ ಟೊಮೊಟೊ ಎತ್ಕೊಂಡು ರುಬ್ಬೋದು. ಸೊ ಅಷ್ಟೇ. ಆಮೇಲೆ ಇದನ್ನೆಲ್ಲ ಹಾಕಾದ್ಮೇಲೆ ಇವಾಗ ಬದನೆಕಾಯಿ ಹಾಕ್ಕೊತೀನಿ. ಫಸ್ಟೇ ಬದನೆಕಾಯಿ ಹಾಕ್ಬಿಟ್ರೆ ಬದನೆಕಾಯಿ ಎಲ್ಲ ಫುಲ್ಲು ಮೊಸರಾಗ್ಬಿಡುತ್ತೆ, ಹಾಗಾಗಿ ಹಾಕ್ಕೊಳಕ್ಕೆ ಹೋಗಲ್ಲ. ಮತ್ತು ನಮ್ಮ ಮನೆಗೆ ಬದನೆಕಾಯಿ ಇಷ್ಟ ಇಲ್ಲ, ಅವ್ರಿಗೆ ಊಟಕ್ಕೆ ಸಿಕ್ಬಿಟ್ರೆ ಇರಿಟೇಟ್ ಆಗಿಬಿಡ್ತಾರೆ. ಹಾಗಾಗಿ ನಾನು ಲಾಸ್ಟಿಗೆ ಹಾಕ್ಕೊತೀನಿ, ಏಕೆಂದರೆ ಅದನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನನಗೆ ಆ ಬದನೆಕಾಯಿ ಹಾಕಿರ್ತಾರಲ್ಲ ಆ ಸಾಂಬಾರು ಟೇಸ್ಟ್ ಇಷ್ಟ, ಹಾಗಾಗಿ ನಾನು ಹಾಕ್ಕೊತೀನಿ. ನಾನು ಅದನ್ನು ಲಾಸ್ಟಿಗೆ ಎಲ್ಲ ಎತ್ತಿಬಿಟ್ಟು ರೈಸಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಸೊ ನನಗೂ ಹಾಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ರೈಸಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ಒಂದು ಒಗ್ಗರಣೆ ಕೂಡ ರೆಡಿ ಮಾಡಿಕೊಂಡೆ. ಸೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ಕೊಂಡು, ಸೊ ಮಾಮೂಲಿ ಒಗ್ಗರಣೆ ಹಾಕ್ಕೊಂಡೆ, ಸಾಸಿವೆ ಆಗಿರ್ಬೋದು, ಕರಿಬೇವಿನ ಸೊಪ್ಪು, ಹಾಗೆಯೇ ಒಂದು ಅರ್ಧ ಆನಿಯನ್ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡೆ. ನಮ್ಮ ಸಾಂಬಾರು ರೆಡಿ ಆಯಿತು. ಸೊ ಇದು ಮುದ್ದೆಗೆ, ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ರುಬ್ಬ್ ಮಾಡಿದ್ರು ಟೇಸ್ಟೇ ಡಿಫ್ರೆಂಟು. ಹಾಗೆಯೇ ಇಲ್ಲಿ ಗೋಡಂಬಿ ಎಲ್ಲ ಕಟ್ ಮಾಡ್ಕೊತಾ ಇದೆ, ನಾನಿಲ್ಲಿ ಪಾಯಸ ಮಾಡೋಣ ಅಂದ್ಬಿಟ್ಟು. ಸೊ ಹಾಲು ಖೀರ್ ಥರ ಮಾಡೋಣ, ಸೊ ನಮಗೆ ಮದುವೆ ಮನೇಲೆಲ್ಲ ಸಿಗುತ್ತಲ್ವ, ಸೊ ಆ ಥರ ಇದರಲ್ಲಿ ಮಾಡೋಣ ಅಂದ್ಬಿಟ್ಟು ಸೊ ಅದನ್ನು ನಿಮಗೆ ತೋರಿಸೋಣ ಅಂತ. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಸೊ ಮದುವೆ ಮನೇಲೆಲ್ಲ ಎಲೆ ಮೇಲೆ ಹಾಕ್ತಾರಲ್ವ, ಸೊ ಸೇಮ್ ಅದೇ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಸೊ ಇಲ್ಲಿ ದ್ರಾಕ್ಷಿ ಹಾಗೆಯೇ ಬಾದಾಮಿನ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಖಾಲಿಯಾಗಿತ್ತು, ಹಾಗಾಗಿ ಬಾದಾಮಿನೇ ಹಾಕ್ಕೊಂಡೆ ಕಟ್ ಮಾಡಿ. ಸೊ ಇದನ್ನು ಕೂಡ ಇವಾಗ ಆಯಿಲಲ್ಲಿ ಸ್ವಲ್ಪ ಕಲರ್ ಬರೋ ತನಕ ಫ್ರೈ ಮಾಡೋಣ. ಅಂದರೆ ಇದು
ದ್ರಾಕ್ಷಿ ಹಾಕಿದ್ದೀವಲ್ಲ ಅದು ಸ್ವಲ್ಪ ಡುಮ್ಮಕ್ಕಾಗಬೇಕು. ಸೊ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದು ಬಾದಾಮಿನ ಫ್ರೈ ಮಾಡೋದ್ರಿಂದ ಏನಾಗುತ್ತೆ, ಕ್ರಂಚಿಯಾಗಿ ತುಂಬ ಚೆನ್ನಾಗಿ ಸಿಗುತ್ತೆ ಪಾಯಸದಲ್ಲಿ. ಸೊ ಇವಾಗ ಇದು ಫ್ರೈ ಆಯಿತು. ಅದ್ರ ಜೊತೆಗೆ ಸೊ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಶಾವಿಗೆನ ಹಾಕ್ಕೊತಾ ಇದ್ದೀನಿ. ಇದು ರೋಸ್ಟೆಡ್ ಶಾವಿಗೆನೆ, ಬಟ್ ಆದರೆ ನಾನು ಮತ್ತೆ ಮನೇಲಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಒಂದು ಘಮ ಸ್ಮೆಲ್ ಬರೋ ತನಕ, ಅದು ರಾ ಸ್ಮೆಲ್ ಎಲ್ಲ ಹೋಗಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಶಾವಿಗೆ, ಅಲ್ಲಿ ತನಕ ಚೆನ್ನಾಗಿ ಹುರ್ಕೊತೀನಿ. ಹುರ್ಕೊಂಡಾದ್ಮೇಲೆ ಇಲ್ಲಿ ಹಾಲು ಹಾಕ್ಕೊತಾ ಇದ್ದೀನಿ. ನಾನು ಕಾಯಿಸಿರೋ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಶಾವಿಗೆನ ನಾವು ಲೋ ಫ್ಲೇಮಲ್ಲಿ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಟೇಸ್ಟಿಯಾಗಿ ನಮಗೆ ಪಾಯಸ ಬರುತ್ತೆ. ಸೊ ನಾನಿಲ್ಲಿ ಹಾಲನ್ನ ಹಾಕ್ಕೊಂಡೆ, ಎಷ್ಟು ಬೇಕು ನೋಡಿ ಹಾಕ್ಕೊಬೋದು. ನಾನಿಲ್ಲಿ ಒಂದು 3/4 ಲೀಟ್ರಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಆಮೇಲೆ ಮತ್ತೆ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ಹಾಲಲ್ಲೇ ಚೆನ್ನಾಗಿ ಇದು ಶಾವಿಗೆ ಬೇಯಬೇಕು. ಸೊ ನಾವೇನು ಮಾಡ್ತೀವಿ, ಸಕ್ಕರೆ ಎಲ್ಲ ಮೊದಲೇ ಹಾಕಕ್ಕೆ ಹೋಗ್ಬಾರ್ದು. ಮೊದಲೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಶಾವಿಗೆ ನಿಮಗೆ ನೀಟಾಗಿ ಬರಲ್ಲ, ಅದು ಸಾಫ್ಟ್ನೆಸ್ ಏನಿರುತ್ತೆ ಅದು ಬರಲ್ಲ ನಿಮಗೆ. ಸೊ ಹಾಗಾಗಿ ಫಸ್ಟ್ ಹಾಲಲ್ಲಿ ಚೆನ್ನಾಗಿ ಶಾವಿಗೆನ 3/4 ಭಾಗ ಬೇಯಿಸ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಚೆಕ್ ಮಾಡಿದೆ. ಸೊ 3/4 ಭಾಗ ಶಾವಿಗೆ ಬೆಂದಾಗಿದೆ ಅಂದಮೇಲೆ ಇಲ್ಲಿ ನಾನು 1/4 ಕಪ್ಪಷ್ಟು ಶುಗರ್ನ ಹಾಕ್ತಾಯಿದ್ದೀನಿ. ಶಾವಿಗೆ ಎಷ್ಟು ತೊಗೊಂಡಿದ್ದೆ ಅಷ್ಟೇ ಶುಗರ್ನ ಹಾಕ್ತಾಯಿದ್ದೀನಿ. ಪಾಯಸ ಅಂದರೆ ಸ್ವಲ್ಪ ಸ್ವೀಟ್ ಆಗಿದ್ರೆ ಇಷ್ಟ ಆಗುತ್ತಲ್ವ, ಹಾಗೆ ಇಲ್ಲಿ ನಾನು 1 ಸ್ಪೂನಷ್ಟು ಏಲಕ್ಕಿ ಪುಡಿ, ಸ್ವಲ್ಪ ಸಾಫ್ರಾನ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಏನಾಗುತ್ತೆ, ಮತ್ತೆ ಅದು ಶುಗರಲ್ಲಿ ನೀರು ಬಿಡುತ್ತಲ್ವ, ಆವಾಗ ನಿಮಗೆ ನೋಡ್ತಾ ಇರ್ಬೋದು ಆವಾಗಲೇ ಗಟ್ಟಿ ಅನ್ನಿಸ್ತಾ ಇತ್ತು. ಇವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ನಾನು ಬಾದಾಮ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಕಿದರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಷ್ಟೇ. ಸೊ ಕಲರು ಕೂಡ ಚೇಂಜ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇವಾಗ, ಸೊ ಕಲರ್ ಕೂಡ ಚೇಂಜ್ ಆಗಿದೆ. ಸ್ವಲ್ಪ ಬೆಂದಮೇಲೆ ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ನೀವಿಲ್ಲ ಇಷ್ಟೇ ಸಾಕು ಅನ್ನೋದಾದರೆ ಇದಕ್ಕೆ ಆಫ್ ಮಾಡ್ಕೋಬೋದು. ಇಲ್ಲ ನಮಗೆ ಗಟ್ಟಿಯಾಗಿ ಚೆನ್ನಾಗಿಲ್ಲ ಅಂದರೆ ನೋಡ್ತಾ ಇರ್ಬೋದು ಈ ಥರ ಒಂಥರ ಕ್ರೀಮಿ ಸ್ಟ್ರಕ್ಚರ್ ಆಗಿ ಚೆನ್ನಾಗಿ ಬರುತ್ತೆ. ಮತ್ತು ಇದು ನೀವು 1 ದಿನ ಇಟ್ಟರೂ ಕೂಡ ಗಟ್ಟಿ ಆಗಲ್ಲ ಈ ಮೆಥಡಲ್ಲಿ ಮಾಡಿದರೆ. ಸೊ ಈ ಮೆಥಡಲ್ಲಿ ಒಂದ್ಸಲ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಫೈನಲಿ ಅಡುಗೆ ಆಯಿತು. ಸೊ ಅನ್ನ ಸಾಂಬಾರು, ಸ್ವಲ್ಪ ತುಪ್ಪ ಈ ಸಾಂಬಾರು ಜೊತೆಗೆ, ಹಾಗೆಯೇ ಕಡಲೆಬೀಜ ನೆನೆಸಿಟ್ಟಿದೆ, ಕಡಲೆಬೀಜ ಹಾಗೆಯೇ 1 ಸ್ವೀಟ್ ಕಾರ್ನ್ ಹಾಕಿ ಬಾಕ್ಸಿಗೆ ಅಂದ್ಬಿಟ್ಟು ಸಲಾಡ್ ಕೂಡ ಮಾಡಿದೆ, ಅದ್ರ ಜೊತೆ ಪಾಯಸ. ಸೊ ನಾವು ಅಡುಗೆ ಎಲ್ಲ ಊಟ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟು 3 o'clock ಆಗಿದ್ದು. ಸೊ ನಾನು ಅಲ್ಲಿಂದ ಬಂದು ಪುಳಿಯೋಗರೆ ತಿಂದಿದ್ದೆ, ಹಾಗಾಗಿ ಹೊಟ್ಟೆ ಏನು ವಶವಾಗಿರಲಿಲ್ಲ. ಸರಿ ಅಂದ್ಬಿಟ್ಟು ಹಾಗೆ ಲೇಟಾಗೆ ಮಾಡ್ಕೊತಿದ್ವು. ಹಾಗೆ ಇದು ನಾನು ಮೆಂತ್ರದಿಂದ ಆರ್ಡರ್ ಮಾಡಿದ್ದು. ಸೊ ನೋಡಿ ಹೇಗಿದೆ ಅದು. ಸೊ ಚೆನ್ನಾಗಿದೆ ಆ್ಯಕ್ಚುಲಿ. ದಿಮ್ ಕವರ್ ಕೂಡ ಕರೆಕ್ಟಾಗಿ ಬಂದಿದೆ. ಲಾಸ್ಟ್ ಟೈಮ್ ಒಂದು ಆರ್ಡರ್ ಮಾಡಿದ್ದೆ, ಅದರಲ್ಲಿ ದಿಮ್ ಕವರು ಚಿಕ್ಕದಾಗಿ ಬಂದ್ಬಿಟ್ಟಿತ್ತು. ಸೊ ನಮ್ಮ ದಿಂಬೆ ಹಿಡಿಸ್ತಾ ಇರಲಿಲ್ಲ, ಫುಲ್ಲು ಸಕ್ಕ ಟಿಕ್ಕಟ್ಟಾಗ್ತೈತೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ದಿಮ್ ಕವರ್ ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಸೊ ಕಲರ್ ಕೂಡ ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್. ಹಾಗೆ ಕ್ಲಾತ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಾನು ಇದಕ್ಕೆ 159 rupees ಕೊಟ್ಟಿದ್ದು ನಾನು ಇದಕ್ಕೆ. ಇನ್ನೊಂದು ಸೇಮ್ ಬಸ್ ಸುಮ್ಮಿರಪ್ಪ ಇಡಪ್ಪ. ಬಸ್ ಇಡಪ್ಪ ಹಂಗೆಲ್ಲ ಮಾಡಬಾರ್ದು. ಇದನ್ನು ಕೂಡ ಬ್ಲೂನೇ. ಸೊ ಇದು ಕಂಪ್ಲೀಟ್ ಬ್ಲೂ, ಇದರಲ್ಲಿ 3 ಕಲರ್ ಮಿಕ್ಸು. ಇದು ಬ್ಲೂ ಮತ್ತೆ ಫ್ಲವರ್ ಅದೇ ಥರ ಸೇಮ್ ಇದೆ. ಇದರಲ್ಲೂ ಅಷ್ಟೇ ಜಿಮ್ ಕವರ್ ಚೆನ್ನಾಗಿ ಬಂದಿದೆ. ಸೊ ಒಳ್ಳೆ ಕ್ವಾಲಿಟಿ, ಚೆನ್ನಾಗಿ ಇಷ್ಟ ಆಯಿತು ನನಗೆ. ಆ ಪ್ರೈಸಿಗೆ ಬೆಸ್ಟ್ ಅಂತ ಅನ್ನಿಸ್ತು. ಸೊ 150 ನನ್ನ ಮಗನೂ ರಿವ್ಯೂ ಮಾಡ್ತಾ ಇದ್ದಾನೆ ನೋಡಿ. ಇದನ್ನು ಕೂಡ ಅಷ್ಟೇ 159 rupees. ಸೊ ಕ್ಲಾತು ಚೆನ್ನಾಗಿದೆ. ನೋಡೋಣ 1-2-3 ವಾಶ್ ಆದಮೇಲೆ ಹೆಂಗಿರುತ್ತೆ ಅಂತ. ಇವಾಗೇನೋ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇನ್ನೊಂದು ಕೂಡ ಬಂದಿದೆ. ಇದು ಮೇಬಿ ಕಾಸ್ಮೆಟಿಕ್ಸ್ ಇದು ಅಂದ್ಕೊಳ್ತೀನಿ. ಬ್ಲಷ್ ಆನ್ ಆರ್ಡರ್ ಮಾಡಿದೆ. ಸೊ ಇದನ್ನು ನಾನು ಆರ್ಡರ್ ಮಾಡಿದ್ದು ಮೆಂತ್ರದಿಂದ. ಸೊ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಮೆನ್ಷನ್ ಮಾಡಿರ್ತೀನಿ, ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಮಾಡ್ಕೋಬಹುದು. ಅದಾದ್ರೂ ಒಳಗಡೆನೆ ಬಂದಿತ್ತು, ಒಟ್ಟಿಗೆ ಬುಕ್ ಮಾಡಿದ್ದು, ಅದಕ್ಕೆ ಒಟ್ಟಿಗೆ ಕಳಿಸಿ. ಇದು ಲ್ಯಾಕ್ಮಿದು ಬ್ಲಷ್ ಆನ್ ಆರ್ಡರ್ ಮಾಡಿದೆ, ಪರ್ಫೆಕ್ಟ್ ಪ್ಲಮ್ ಶೇಡ್ದು. ಇದನ್ನು ಅಷ್ಟೇ ನನಗೆ ಸ್ವಲ್ಪ ಕಮ್ಮಿ ಪ್ರೈಸಲ್ಲೇ ಸಿಕ್ತು, ಹಾಗಾಗಿ ಇದನ್ನು ಕೂಡ ಆರ್ಡರ್ ಮಾಡ್ಕೊಂಡಿದೆ. ಚೆನ್ನಾಗಿದೆ ನೋಡಿ.
ಈ ಕಲರು ಕ್ಯೂಟ್ ಆಗಿದೆ ಬಾಕ್ಸ್ ಕೂಡ. ಚೆನ್ನಾಗಿದೆಯಾ? ಇದು ಇಲ್ಲಿ ಹಚ್ಚೋದು ಅಂತ. ಸೊ ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ ನಾನು ಆದಷ್ಟು ಸೊ ಇದಿಷ್ಟು ಮೆಂತ್ರಾದಿಂದ ಆರ್ಡರ್ ಮಾಡಿದ್ದು. ಸೊ ಮೊನ್ನೆ 2 days ಆಗಿತ್ತೇನೋ ಬುಕ್ ಮಾಡಿ, ಬೇಗನೆ ಬಂತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಸ್ ಆಫ್ ಲವ್. ಬಾಯ್.